ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಗಣಿತದ ಒಂದು ಭಾಗ ಬೀಜಗಣಿತ. ಯಾವ ಗಣಿತ? ಬೀಜಗಣಿತ ಅಂದರೆ ನಿಮ್ಗೆಲ್ಲರ ಮನಸ್ಸಲ್ಲೂ ಕೂಡ ನಗು ಬರ್ತಾ ಇದೆ ಅಲ್ವಾ? ಅಂಕಗಣಿತ ಅಂದರೆ ನಿಮ್ಮ ಮಕ್ಕಳಲ್ಲಿ ನಗು ಬರಲ್ಲ, ರೇಖಾಗಣಿತ ಅಂದರೂ ಕೂಡ ನಗು ಬರಲ್ಲ. ಬೀಜಗಣಿತ ಅಂದರೆ ಮಾತ್ರ ಎಲ್ಲರ ಮಕ್ಕಳಲ್ಲಿ ಏನು ಕಾಣ್ತಾ ಇದೆ? ನಗು ಕಾಣ್ತಾ ಇದೆ. ಅಂದರೆ ನಿಮಗೆ ಬೀಜಗಣಿತ ತುಂಬ ಇಂಟ್ರೆಸ್ಟ್ ಅಲ್ವಾ? ಕುಶಲ್, ತುಂಬ ಇಂಟ್ರೆಸ್ಟಾ? ಓಕೆ ಮಕ್ಕಳ, ಈ ದಿನ ನಾವು ಬೀಜಗಣಿತದ ಮೊದಲನೇ ಅಧ್ಯಾಯ ಭಾಗ 2ರಲ್ಲಿ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಈ ತರಗತಿಯಲ್ಲಿ ನಾನು ಜಸ್ಟ್ ನಿಮಗೆ ಪೀಠಿಕೆಯನ್ನು ಮಾತ್ರ ಕೊಡ್ತೀನಿ. ಅಂದರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೀವು 6ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಆದರೆ ಸಾಕಷ್ಟು ವಿಷಯವನ್ನು ತಿಳ್ಕೊಂಡಿದ್ದೀರಾ. ಅದನ್ನೇ ನಾನು ಸ್ವಲ್ಪ ವಿವರಿಸ್ತೀನಿ. ಮಕ್ಕಳ, ಬೀಜಗಣಿತ ಸ್ಟಾರ್ಟ್ ಆಗದೆ ಚರಾಕ್ಷರ ಅನ್ನೋ ಪದದಿಂದ. ಎಲ್ಲಿಂದ? ಚರಾಕ್ಷರ. ಆ ಚರಾಕ್ಷರದ ಬಗ್ಗೆ ನೀವು ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ, ಚರಾಕ್ಷರ ಅಂದ್ರೆ ಏನು, ಚರಾಕ್ಷರ ಯಾಕೆ ನಮಗೆ ಬೇಕು ಅನ್ನೋದನ್ನ ಕಲ್ತ್ಬಿಟ್ರೆ ಬೀಜಗಣಿತ ತುಂಬ ಸುಲಭ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ನಾನು ಮನೇಲಿ ಕೂತ್ಕೊಂಡು ಇದನ್ನ ಏನು ಅಂತ ತಿಳ್ಕೊಂಬರ್ಬೇಕು. ಬೀಜೋಕ್ತಿ ನಮ್ಮ ಪಾಠ. ಒಂದ್ಸರಿ ಇಲ್ಲಿ ನೋಡಿ, ಬೀಜ ಪ್ಲಸ್ ಉಕ್ತಿ ಬೀಜೋಕ್ತಿ. ಬೀಜ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಇದೆ? ಆ. ಉಕ್ತಿ ಉತ್ತರ ಪದದ ಮೊದಲನೇ ಅಕ್ಷರ, ಮೊದಲನೇ ಸ್ವರ ಯಾವುದು? ಊ. ಅಂದ್ರೆ ಆ ಮುಂದೆ ಊ ಬಂದು ಸಂಧಿ ಆಗ್ತಾ ಇದೆ, 2 ಪದಗಳು ಜೋಡಣೆ ಆಗ್ತಾ ಇದೆ. ಆ ಮುಂದೆ ಊ ಬಂದು ಹೊಸ ಒಂದು ಪದ ಉತ್ಪತ್ತಿ ಆದಾಗ ಏನ್ ಬರ್ತಾ ಇದೆ? ಓ. ಬೀಜ ಪ್ಲಸ್ ಉಕ್ತಿ ಬೀಜೋಕ್ತಿ. ಓ ಬರ್ತಾ ಇದೆಯಲ್ವಾ? ಮುಂದಿನ ತರಗತಿಯಲ್ಲಿ ನನಗೆ ಆನ್ಸರ್ ಮಾಡಬೇಕು, ಇದು ಯಾವ ಸಂಧಿ ಅಂತ. ಅರ್ಥ ಆಯ್ತಾ? ನಮ್ಮ ಪಕ್ಕದ ಮನೆ ಸಂಧಿ ಸರ್ ಅಂತ ಹೇಳ್ಬಾರ್ದು. ಯಾವ ಸಂಧಿ ಗೊತ್ತಲ್ಲ? ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಉಳಿದಾವಲ್ವಾ? ಯಾವ ಸಂಧಿಗೆ ಬರುತ್ತೆ? ಕನ್ನಡ ಸಂಧಿ ಬರುತ್ತಾ, ಸಂಸ್ಕೃತ ಸಂಧಿ ಬರುತ್ತಾ? ಕನ್ನಡ ಸಂಧಿಗೆ ಬಂದರೆ ಅದರಲ್ಲಿ ಯಾವ ಸಂಧಿ ಬರುತ್ತೆ, ಸಂಸ್ಕೃತ ಆದರೆ ಅದರಲ್ಲಿ ಯಾವ ಸಂಧಿ ಬರುತ್ತೆ, ಹೇಳ್ತೀರಲ್ವಾ? ಓಕೆ, ಹಂಗಾರೆ ನಾವು ಇವಾಗ ಮತ್ತೆ ಗಣಿತಕ್ಕೆ ಬರೋಣ. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಇವತ್ತು ನಾನು ಪೀಠಿಕೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಟಾಪಿಕ್ ಯಾವುದು ಅಂತ ಅಂದ್ರೆ ಚರಾಕ್ಷರ. ಮಕ್ಕಳ, ಚರ ಪ್ಲಸ್ ಅಕ್ಷರ ಮತ್ತೆ ಚರಾಕ್ಷರ. ಚರಾಕ್ಷರ ಅಂತ ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋದು, ನಮ್ಗೇನು ಗೊತ್ತಿಲ್ಲ, ನಾವೇನು ತಿಳ್ಕೊಬೇಕು, ನಾವೇನು ಕಂಡುಹಿಡಿಬೇಕು, ಅದಕ್ಕೆಲ್ಲರೂ ಕೂಡ ಪರಿಹಾರ ಕೊಡ್ತಕ್ಕಂಥ ಗಣಿತದ ಒಂದು ಶಾಖೆ ಯಾವುದು ಅಂದ್ರೆ ಬೀಜಗಣಿತ. ಇಂಗ್ಲಿಷಲ್ಲಿ ಇದನ್ನು ಆಲ್ಜಿಬ್ರಾ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಆಲ್ಜಿಬ್ರಾ. ಬೀಜಗಣಿತ ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬಾ ಮಹತ್ವವನ್ನು ವಹಿಸುತ್ತೆ. ನಾವು ತಿಳ್ಕೊಂಡಿದ್ದೀವಿ ಬೀಜಗಣಿತ ಕಷ್ಟ. ಕೆಲವು ಕಡೆ ಹೇಳ್ತಾರೆ ಬೀಜಗಣಿತ ತುಂಬಾ ಕಷ್ಟ, ಕಲಿಯಕ್ಕಾಗಲ್ಲ, ಅದೇನೋ ಎಕ್ಸ್ ಅಂತೆ, ಅದೇನೋ ವೈ ಅಂತೆ, ಎಕ್ಸ್ ಸ್ಕ್ವಯರ್ ಅಂತೆ, ವೈ ಸ್ಕ್ವಯರ್ ಅಂತೆ, 2xy a + b ಹೋಲ್ ಸ್ಕ್ವಯರ್ ಯಾಕೆ ಬೇಕು ನಮ್ಮ ಜೀವನಕ್ಕೆ ಅಲ್ವಾ? ಈ ತರ ತರಲೆ ಪ್ರಶ್ನೆಗಳು ಕೇಳಬಾರ್ದು. ಯಾಕೆ ಅಂದ್ರೆ ಬೀಜಗಣಿತ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಐತೆ. a + b ಹೋಲ್ ಸ್ಕ್ವಯರ್ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ವರ್ಕ್ ಆಗ್ತಾ ಇದೆ, ಆದರೆ ನಮ್ಗದು ಗೊತ್ತಿಲ್ಲ ಅಷ್ಟೇ ಅಲ್ವಾ? ಈ ತರ ತರಲೆ ಮಾಡೋದು ಮಾಡಬಾರ್ದು. ನೀವೆಲ್ಲ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ a + b ಹೋಲ್ ಸ್ಕ್ವಯರ್ ಬೇಕು, ನಾವು ಅದನ್ನ ಏನು ಮಾಡ್ತಿಲ್ಲ, ಹುಡುಕ್ತಾ ಇಲ್ಲ ಅಷ್ಟೇ. ಎಲ್ಲೋ ಬಳಸ್ತಾ ಇದೀವಿ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಕೇಳಿಸ್ತೇನ್ರಯ್ಯ? ಓಕೆ, ಹಂಗಾರೀಗ ನೀವೊಂದು ನನಗೆ ಆನ್ಸರ್ ಮಾಡಿ, ಬೀಜಗಣಿತ ಯಾಕೆ ಬೇಕು ಅಂತ. 8ರಲ್ಲಿ 3 ಅಂದ್ರೆ ಎಷ್ಟು? 5 ಹೇಳ್ಬಿಟ್ಟೆ ಅಲ್ವಾ? ಈಗ ನಾನೊಂದು ಹೇಳ್ತೀನಿ. ಒಂದು ಸಂಖ್ಯೆಗೆ 3 ಒಂದು ಸಂಖ್ಯೆಗೆ ಅಂತ ಹೇಳ್ತೀವಿ ನಾವು. ಒಂದು ಸಂಖ್ಯೆಗೆ ಗೊತ್ತಾ ನಿಮ್ಗೆ ಅದು ಯಾವುದು ಅಂತ? 3 ಕೂಡಿದಾಗ 8 ಆಗುತ್ತದೆ. ಹೆಂಗೆ ಹೇಳಿದೆ? ಅದೇ ಬೀಜಗಣಿತ. ನಿನಗೆ ಯಾವ ಸಂಖ್ಯೆ ಗೊತ್ತಿಲ್ವೋ ಅದು ತಲೆ ಇಟ್ಕೊಂಡೆ, ಇದು ನನಗೆ ಗೊತ್ತಿಲ್ಲ ಅದಕ್ಕೆ ಎಷ್ಟು ಸೇರಿಸ್ದೆ? ಹಂಗಾರೆ ಗೊತ್ತಿಲ್ಲದೆ ಇರೋದಕ್ಕೆ 3 ಸೇರಿಸಿದಾಗ ಎಷ್ಟಾಗುತ್ತೆ?
ಹಂಗಾರೆ ಎಷ್ಟಿರ್ಬೇಕು? ನಿನಗೆ ಯಾವ್ದು ಗೊತ್ತಿಲ್ವೋ ಅದೇ ಬೀಜಗಣಿತ ಅಲ್ವಾ? ನಿನಗೆ ಯಾವ್ದು ಗೊತ್ತಿಲ್ವೋ ಅದೇ ಏನದು ಚರಾಕ್ಷರ. ಹಂಗಾರೆ ಬೀಜಗಣಿತ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಐತೋ ಇಲ್ವೋ? ತಿಳ್ಕೊಬೇಕು. ಯಾರೋ ಬೇಕಾಬಿಟ್ಟು ಬೀಜಗಣಿತದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ನೀವು ಖಂಡಿಸ್ಬೇಕು. ಬೀಜಗಣಿತ ಬೇಕೇ ಬೇಕು ನಮಗೆ. ಬೀಜಗಣಿತದ ಬಗ್ಗೆ ಲೇವಡಿ ಮಾಡೋಣ, ನೀವು ಉಗಿಬೇಕು. ಉಗಿತಿರಲ್ವ ಕುಶಾಲ? ಹನುಮಂತ ನಾಳೆಯಿಂದ ಕೆಲಸ ಮಾಡ್ಬೇಕು. ನೀನು ಮಾಡ್ತೀಯ ಹನುಮಂತರಾಜು? ಬೀಜಗಣಿತ ನಮ್ಮ ಬೇಕೋ ಬೇಡವೋ? ಲೇವಡಿ ಮಾಡೋಂಥ ಸಬ್ಜೆಕ್ಟ್ ಅದು. ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ ಬೀಜಗಣಿತ? ಯಾರಿಗೆ ಇಂಟ್ರೆಸ್ಟೋ ಇಲ್ವೋ ನಮ್ಮ ತಿಪ್ಪೇನಹಳ್ಳಿ ಸ್ಟೂಡೆಂಟ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಇರಬೇಕು. ಇರುತ್ತಲ್ವಾ? ಓಕೆ ಮಕ್ಕಳು, ನೋಡಿ ಚರಾಕ್ಷರ. ಇಂಗ್ಲಿಷ್ ಅದನ್ನು ವೇರಿಯಬಲ್ಸ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ನೀವು CBI ನೋಡಿದಿರಲ್ವಾ? CBI ಆಫೀಸರ್ ಗೊತ್ತಲ್ವಾ? CBI ಆಫೀಸರ್ ಗೊತ್ತಲ್ವಾ? ಏನಾದ್ರೂ ಒಂದು ತೊಂದರೆ ಆದ್ರೆ, ಎಲ್ಲೋ ಕಳ್ತನ ಆದ್ರೆ, ಎಲ್ಲೋ ಒಂದು ಕೊಲೆ ಆದ್ರೆ ಆ ಕಳ್ಳ ಯಾರು ಅಂತ ಗೊತ್ತಿಲ್ಲ. CBI ಆಫೀಸರ್ ಬಂದು ನೋಡಿದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡ್ತದೆ ಕಳ್ಳ ಯಾರು ಅಂತ? ಇಲ್ಲ. ಏನ್ ಮಾಡ್ತಾರೆ? ಎಲ್ಲಿ ತೊಂದರೆ ಆಗಿದೆ ಆ ಜಾಗಕ್ಕೆ ಹೋಗ್ತಾರೆ. ಆ ಜಾಗದಲ್ಲಿ ಏನೇನೆಲ್ಲ ಸಾಕ್ಷಿಗಳು, ಪ್ರೂಫ್ಗಳು ಸಿಗುತ್ತೆ ಅವನ್ನೆಲ್ಲನೂ ಏನ್ ಮಾಡ್ತಾರೆ? ಫಿಂಗರ್ ಪ್ರಿಂಟ್ ತಗೊಳ್ತಾರೆ. ಏನೋ ವಸ್ತುಗಳು ಬಿದ್ದಿದೆ, ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ನೋಡಿದ್ರೆ ಕಲೆಕ್ಟ್ ಮಾಡ್ಕೊಳ್ತಾರೆ. ಅವ್ರ ಶೂ, ಅವ್ರ ಚಪ್ಪಲಿದು ಪ್ರಿಂಟ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಅಲ್ವಾ? ಇವೆಲ್ಲನೂ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಆಮೇಲೆ ಅಷ್ಟನ್ನ ಬಳಸ್ಕೊಂಡು ಯಾರು ಅದನ್ನ ಮಾಡಿರ್ಬೋದು ಅಂತ ಏನ್ ಮಾಡ್ತಾರೆ? ಹಂಗಾರೆ ನಮ್ಮ ಗಣಿತದಲ್ಲಿ CBI ಆಫೀಸರ್ ಯಾರು? ಅರ್ಥ ಆಯ್ತಾ? ಅಷ್ಟು ಸುಲಭ ಅಲ್ಲ ಬೀಜಗಣಿತ ಅಂದ್ರೆ. ಅವರ್ ಬೀಜಗಣಿತ ಇಸ್ ಲೈಕ್ CBI ಆಫೀಸರ್. Am I right? Yes sir. Who is CBI officer in our maths? ಆಲ್ಜಿಬ್ರಾ. ಹಂಗ ನಾವು ಆಲ್ಜಿಬ್ರಾನ ಕಲಿಲೇಬೇಕು. ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಏನೇ ಸಮಸ್ಯೆ ಬರಲಿ ಆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಯಾರು? ಚರಾಕ್ಷರ. ಜ್ಯೋತಿಷ್ಯಾಲಯ ಅಲ್ಲ, ಯಾವುದು? ಯಾರು ಆಲ್ಜಿಬ್ರಾವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರು ಎಲ್ಲಾ ಸಮಸ್ಯೆಗಳಿಗೂ ಏನ್ ಮಾಡ್ಬೋದು? ಪರಿಹಾರವನ್ನ ಕಂಡುಕೊಳ್ಬಹುದು. ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಚನೆಗಳನ್ನ ಸೃಷ್ಟಿ ಮಾಡುತ್ತೆ ಯಾವುದು? ಆಲ್ಜಿಬ್ರಾ. ನಿಮ್ಮ ಯೋಚನಾ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಯಾವುದು? ಯಾರು ಬುದ್ಧಿವಂತರಾಗಬೇಕು, ಯಾರ್ದು IQ ಲೆವೆಲ್ ಜಾಸ್ತಿ ಆಗಬೇಕು, ಯಾರು ಶ್ರೇಷ್ಠ ಜ್ಞಾನಿ ಆಗಬೇಕು ಅಂತರ್ಗೆ ಯಾರು ಬೇಕು? ಅರ್ಥ ಆಯ್ತಾ? ಬೀಜ ಗಣಿತಕ್ಕೆ ಈಗ ಸ್ಟಾರ್ಟ್ ಮಾಡೋಣ. ಚರಾಕ್ಷರ ಇಂಗ್ಲಿಷಲ್ಲಿ ಹೆಸರು ಹೇಳ್ತಾ ಇದೆ ವೇರಿಯಬಲ್. ಅಂದ್ರೆ ಅದೇನಾಗ್ತಾ ಇರುತ್ತೆ? ಚೇಂಜ್. ನಮ್ಗದು ಬೆಲೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಿಖರವಾಗಿ ಏನು ಕೂಡ ನಮ್ಗೆ ಗೊತ್ತಿಲ್ಲ. ಈಗ ನನಗೆ ಆನ್ಸರ್ ಮಾಡಿ, ನನ್ನ ಜೇಬಲ್ಲಿ ಎಷ್ಟೋ ದುಡ್ಡಿದೆ, ಎಷ್ಟಿದೆ? ಹಂಗಾರೆ ಏನಂತ ಬರ್ಕೋ, ಆಮೇಲೆ ಕಂಡಿಡಿಯೋಣ. ಆಮೇಲೆ ಅದು ಎಷ್ಟು ಅಂತ ಕಂಡಿಡಿಯೋಣ. ಪ್ರೂಫ್, ಏನೇನು ಪ್ರೂಫ್ ಸಿಗುತ್ತೆ ಆ ಪ್ರೂಫ್ ಇಟ್ಕೊಂಡು ಏನ್ ಮಾಡೋಣ ನಾವು? ಈಗ ನನ್ನ ಜೇಬಲ್ಲಿ ಎಷ್ಟೋ ದುಡ್ಡಿದೆ ನಿಮಗೆ ಗೊತ್ತಾದು? ಹಂಗಾರೆ ಏನಂತ ಬರ್ಕೋ? ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ವೈ. ತಿಪ್ಪೇನಹಳ್ಳಿಯಲ್ಲಿ ಒಟ್ಟು ಎಷ್ಟು ಜನ ಜೆಂಟ್ಸ್ ಇದ್ದಾರೆ ಗೊತ್ತಾ? ಹಂಗಾರೆ ಅದೇಂತ ಇಟ್ಕೋ. ನೆಕ್ಸ್ಟ್ ಯಾರು? ಝಡ್. ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿ ಇವತ್ತು ಸ್ಕೂಲಿಗೆ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆದಾಗ ಅಲ್ಲಿ ಅವ್ರನ್ನ ಎಬ್ಬರಿಸಿ ಅವರಿಗೆ ನೀರು ಕುಡಿಸಿ ಅವ್ರಿಗೆ ಸಹಾಯ ಮಾಡಿ ಬಂದ ಒಬ್ಬ ಬಂದಿದ್ದಾನೆ. ಅವನು ಯಾರು ಅಂತ ನಿಮಗೆ ಗೊತ್ತಾ? ಅವನೇನಂತ ಇಟ್ಕೋ. ಅವನು ಯಾರು ಅಂತ ಆಮೇಲೆ ಕಂಡಿಡಿಯೋಣ. ಪ್ರೂಫ್ ಕೊಡ್ತೀನಿ ನಾನು. ಕೆಲವೊಂದು ಪ್ರೂಫ್ ಕೊಟ್ಟಾಗ ಆಮೇಲೆ ಹೇಳಿರೋದು ನೀವೇನೆ. ಆ ಪ್ರೂಫ್ ಕೊಡೋದು ಯಾರು? ಕೆಲವು ಪ್ರೂಫ್ ಇಟ್ಕೊಂಡು ಯಾರು ಅಂತ ಪ್ರೂವ್ ಮಾಡ್ಬೇಕು ನಾವು. ನೆಕ್ಸ್ಟ್ ಯಾರು? ಟಿ. ಟಿ ಅಂದ್ರೆ ಏನು? ನೀವ್ ಹೇಳಿ, ಒಂದು ಯಾವ್ದೋ ಒಂದು ಉದಾಹರಣೆ, ಒಂದು ಸನ್ನಿವೇಶ ಕೊಡಿ. ಏನೋ ಇದಕ್ಕೆ ಟಿ. ಏನ್ ಸನ್ನಿವೇಶ ಕೊಡೋಣ? ತಿಪ್ಪೇನಹಳ್ಳಿ ಶಾಲೆಯಲ್ಲಿ ಒಟ್ಟು ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ? ಗೊತ್ತಿಲ್ಲ? ಏನಂತ ಇಟ್ಕೋ. ಟಿ.
ಇವು ನೆಕ್ಸ್ಟ್. ನಮ್ಮ ಶಾಲೆಯಲ್ಲಿ ಒಟ್ಟು ಎಷ್ಟು ಫ್ಯಾನ್ಗಳಿದ್ದಾವೆ? ಗೊತ್ತಿಲ್ಲ ತಾನೆ ನಿಮಗೀಗ? ಗೊತ್ತಿಲ್ಲ. ಹಂಗಾರೆ ಇವಾಗೆಲ್ಲ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್ ಅಂದ್ರಿ. ಆ ಗೊತ್ತಿಲ್ಲ ಅನ್ನೋದನ್ನ ಗೊತ್ತು ಮಾಡೋದು ಯಾವುದು? ಅರ್ಥ ಆಯ್ತಾ? ಹಂಗಾರೆ ಇವಾಗ ನಾನು ನಿಮ್ಗೆ ಪ್ರೂಫ್ ಕೊಡ್ತೀನಿ, ಆನ್ಸರ್ ಮಾಡ್ಬೇಕು. ಎಕ್ಸ್ ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ತಾನೆ? ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಈಗ ಹಿಂಟ್ಸ್ ಕೊಡ್ತೀನಿ, ನೋಡೋಣ, ಟ್ರೈ ಮಾಡಿ. ಏನಂತ ಇಟ್ಕೊಂಡಿದ್ದೀರಾ? ನನ್ನ ಹತ್ರ ಗೊತ್ತಿಲ್ಲದೆ ನನ್ನ ಹತ್ರ ಇರೋದನ್ನ ಎಕ್ಸ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀರಾ. ನನ್ನ ಹತ್ರ ದುಡ್ಡು ಎಕ್ಸು, ನನ್ನ ಹತ್ರ ದುಡ್ಡು ಎಷ್ಟು? ಈಗ ನಾನು ನಿಮಗೆ ನಿಲ್ಸ್ಕೊಡ್ತೀನಿ. ಈಗ ನನ್ನ ಹತ್ರ ಇರೋ ದುಡ್ಡಿಗೆ ಯಾರಾದ್ರೂ 5 ರೂಪಾಯಿ ಕೊಟ್ರೆ, ನನಗೆ ಯಾರಾದ್ರೂ 5 ರೂಪಾಯಿ ಇವಾಗ ಕೊಟ್ರೆ, ಎಷ್ಟು ರೂಪಾಯಿ ಕೊಟ್ರೆ? ಯಾರಾದ್ರೂ ನನಗೆ 5 ರೂಪಾಯಿ ಕೊಟ್ರೆ ನನ್ನ ಹತ್ರ ಇವಾಗ 125 ರೂಪಾಯಿ ಆಗುತ್ತೆ. ಹಂಗಾರೆ ಯಾರಾದ್ರೂ 5 ರೂಪಾಯಿ ಕೊಟ್ರೆ ಅದು ಸಾಕ್ಷಿ. ಎಷ್ಟು ರೂಪಾಯಿ ಆಯ್ತು? 125 ರೂಪಾಯಿ ಆಯ್ತು. ಅದು ಕೂಡ ಒಂದು ಸಾಕ್ಷಿ. ಹೌದಾ ಇಲ್ವೋ? ಈ ಎರಡೂ ಸಾಕ್ಷಿಗಳನ್ನ ಬಳಸ್ಕೊಂಡು ನೀವೇನಂತ ಹೇಳಿದೆ? ಎಕ್ಸ್ ಅಂದ್ರೆ ಎಷ್ಟು? ಹೇಳ್ದೋ ಹೇಳಿಲ್ವೋ? ಹಂಗಾರೆ ಇದು ನೀನು ಪ್ರತಿನಿತ್ಯ ಜೀವನದಲ್ಲಿ ಬಳಸ್ತೀವೋ ಬಳಸಲ್ವೋ? ಮತ್ತೆ ಹಾಡೆಲ್ಲ ಬರೀತಾರೆ, ಅದೇನೋ ಬೀಜಗಣಿತ, ಅದೇನೋ ಬೀಜ ಪದ ಅಂತ. ಹೌದಾ ಇಲ್ವಾ? ಬೀಜಗಣಿತ ಬೇಕೋ ಬೇಡವೋ? ನಾವು ಪ್ರತಿನಿತ್ಯ ಬಳಸ್ತಾ ಇದೀವೋ ಬಳಸ್ತಾ ಇಲ್ವೋ? ಲೇವಡಿ ಮಾಡಕ್ಕ ಬೀಜಗಣಿತ ಇರೋದು? ಏನ್ಕಿರೋದು? ಲೆಕ್ಕ ಮಾಡಕ್ಕೆ, ತಿಳ್ಕೊಳಕ್ಕೆ. ನಿಮ್ಮ ಐಕ್ಯೂ ಪವರ್, ನಿಮ್ಮ ಯೋಚನಾ ಶಕ್ತಿ ಅಲ್ವಾ, ನಿಮ್ಮ ಕ್ರಿಯಾಶೀಲತೆ ಎಲ್ಲ ಹೆಚ್ಚಾಗಬೇಕು ಅಂದ್ರೆ ನೀವು ಹೆಚ್ಚಿಗೆ ಬೀಜಗಣಿತವನ್ನು ಅಧ್ಯಯನ ಮಾಡಬೇಕು. ತುಂಬಾ ಬುದ್ಧಿವಂತ ಆದ್ರೂ ನೀವು ತುಂಬಾ ಬುದ್ಧಿವಂತರಾದ್ರೂ ಬೀಜಗಣಿತನ ಹೆಚ್ಚಿಗೆ ಸಾಲ್ವ್ ಮಾಡ್ತೀರಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಹಂಗಾರೆ ಬೀಜಗಣಿತದಲ್ಲಿ ಪರಿಹಾರ ಸಿಕ್ತೋ ಸಿಗ್ಲಿಲ್ವೋ? ಸಿಕ್ತು. ಈಗ ನಾನು ಮೊದಲು ಝಡ್ಡಿಗೆ ಬರ್ತೀನಿ. ಈಗ ನಾನೇನು ಹೇಳಿದೆ? ಝಡ್ ಅಂತ ಹೇಳಿದೆ. ಝಡ್ ಏನ್ ಹೇಳಿದೆ? ನಮ್ಮ ಶಾಲೆಯ ವಿದ್ಯಾರ್ಥಿ ಸಹಾಯ ಮಾಡ್ದ ಅಂತ. ಹಂಗಾರೆ ಇವಾಗ ನೀವು ಆನ್ಸರ್ ಮಾಡ್ಬೇಕು ನನಗೆ. ನಾನು ಹಿಂಟ್ಸ್ ಕೊಡ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಸಾಕ್ಷಿ, ಆ ವಿದ್ಯಾರ್ಥಿ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ. ನಮ್ಮ ಶಾಲೆಗೆ ಒಟ್ಟು ಇವಾಗ 406 ಜನ ಇದ್ದೀರಿ. 406 ಜನದಲ್ಲಿ ಎಷ್ಟು ಜನ ಹೊರಟೋದ್ರು? 1ರಿಂದ 7ನೇ ಕ್ಲಾಸ್ ಹುಡುಗರು ಯಾರು ಹೊರಟೋಗ್ಬಿಟ್ರಿ. ಈಗ ಇನ್ನು ಹುಡುಗರು ಎಷ್ಟು ಜನ ಮಾತ್ರ? ಓಹೋ, ಅವ್ನು 8ನೇ ಕ್ಲಾಸಲ್ಲೇ ಇದ್ದಾನ ವಿದ್ಯಾರ್ಥಿ. ಕರೆಕ್ಟಾ? ಓಕೆ, 2ನೇ ಹಿಂಟ್ಸ್ ಕೊಡ್ತೀನಿ. ಆ ವಿದ್ಯಾರ್ಥಿ ಹುಡುಗ. ಹಂಗಾರೆ ಹೆಣ್ಮಕ್ಳು ಹೊರಟೋದ್ರು. ಹಂಗಾರೆ ಪರಿಹಾರ ಇಷ್ಟಾಗಿ ಇರ್ಬೇಕು ಇವಾಗ. ಹೌದಾ ಇಲ್ವೋ? ಆ ವಿದ್ಯಾರ್ಥಿ ನಮ್ಮ ಶಾಲೆಯ ವಿದ್ಯಾದೀಪ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾನೆ. ಕುಶಾಲ್ MP. ಹೌದಾ ಇಲ್ವೋ? ಪರಿಹಾರ ಸಿಕ್ಬಿಡ್ತಾ? ಹಂಗಾದ್ರೆ ಝಡ್ ಅಂದ್ರೆ ಯಾರು? ಕುಶಾಲ್ MP. ಹಂಗಾರೆ ಕುಶಾಲ್ MP ಅಂತ ಕಂಡಿಡಿಯಕ್ಕೆ ನಮಗೆ ಬೇರೆ ಬೇರೆ ಸಾಕ್ಷಿಗಳು, ಹಿಂಟ್ಸ್ಗಳು ಬೇಕೋ ಬೇಡವೋ? ಹಂಗಾದ್ರೆ ಬೀಜಗಣಿತ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂದ್ರೆ ಮಕ್ಕಳೇ, ಸಾಕಷ್ಟು ಸಾಕ್ಷಿಗಳನ್ನ ಮತ್ತೆ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಆ ಮಾಹಿತಿಯಿಂದ ನಮ್ಮ ಸಮಸ್ಯೆಗೆ ಏನ್ ಕೊಡುತ್ತೆ? ಪರಿಹಾರ ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥ ಗಣಿತದ ಅತ್ಯುನ್ನತ ಶಾಖೆ, ನಾನು ಇಷ್ಟಪಡ್ತಕ್ಕಂಥ ಶಾಖೆ ಯಾವುದು? ನೀವು ಇಷ್ಟಪಡ್ತಕ್ಕಂಥ ಶಾಖೆ ಯಾವುದು? ಅರ್ಥ ಆಯ್ತಾ ಮಕ್ಕಳ? ಹಂಗಾರೆ ನಿಮ್ಗೆ ಏನ್ ಗೊತ್ತಿಲ್ವೋ ಅದನ್ನೆಲ್ಲ ನೀವೇನ್ ಮಾಡ್ಕೋಬೇಕು? ಚರಾಕ್ಷರದ ರೂಪದಲ್ಲಿ, ಅದು ಎಕ್ಸ್ ಅಂತ ಇಟ್ಕೊಳ್ಳೋಣ, ಇದನ್ನ ವೈ ಅಂತ ಇಟ್ಕೊಳ್ಳೋಣ, ಅದನ್ನ ಝಡ್ ಅಂತ ಇಟ್ಕೊಳ್ಳೋಣ. ಈ ರೀತಿ ನಿಮ್ಗೆ ಏನ್ ಗೊತ್ತಿಲ್ವೋ ಅದನ್ನ ಚರಾಕ್ಷರದ ರೂಪದಲ್ಲಿ ಇಟ್ಕೊಂಡು ಕೆಲವು ಮಾಹಿತಿಯನ್ನ ಸಂಗ್ರಹ ಮಾಡಿ ಆ ಮಾಹಿತಿಯಿಂದ ಚರಾಕ್ಷರದ ಬೆಲೆ ಏನು ಅಂತ ನಾವೇನ್ ಮಾಡ್ಬೇಕಾಗುತ್ತೆ? ಕಂಡುಹಿಡಿಬೇಕಾಗುತ್ತೆ. ಈ ಕೆಲಸವನ್ನ ಮಾಡೋದೇ ಬೀಜಗಣಿತ. ಅರ್ಥ ಆಯ್ತು ಹೇಳ್ತಿರೋದು ಮಕ್ಕಳ? ಇಷ್ಟನ್ನ ಮಾಡಿ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ 6ನೇ ತರಗತಿ ಬುಕ್ಕು ಮತ್ತು 7ನೇ ತರಗತಿ ಬುಕ್ಕನ್ನು ಓದಿ ತಿಳ್ಕೊಂಡು ಬರಬೇಕು. ಮುಂದಿನ ತರಗತಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಬೀಜಗಣಿತವನ್ನು ಬಳಸ್ಕೊಂಡು ನಾನು ಏನು ಮಾಡ್ತೀನಿ? ಉತ್ತರವನ್ನು ಕೊಡ್ತೀನಿ. ಜೈ ಬೀಜಗಣಿತ.